ಒಬ್ಬ ರೈತ ಒಂದು ಕುದುರೆ ಸಾಕಿರ್ತಾನೆ. ಆ ಕುದುರೆ ಎಷ್ಟು ಸೋಂಬೇರಿ ಅಂದರೆ ಎದ್ದು ಓಡಾಡ್ತಾನೂ ಇರಲ್ಲ. ರೈತ ನೋಡೋ ತನಕ ನೋಡಿ ಡಾಕ್ಟ್ರಿಗೆ ತೋರಿಸ್ತಾನೆ. ಡಾಕ್ಟ್ರ್ ಹೇಳ್ತಾರೆ, 1-2 ವಾರ ನಾನು ಕೊಡೋ ಔಷಧಿ ಕೊಡಿ, ಆಮೇಲೂ ಎದ್ದು ಓಡಾಡ್ತಾ ಇಲ್ಲ ಅಂತ ಹೇಳಿದ್ರೆ ಮುಗಿಸ್ಬಿಡಿ ಅಂತ. ಸೊ ರೈತ ಔಷಧಿ ಇಸ್ಕೊಂಡು ಬರ್ತಾನೆ. ಸೊ ಆ ಕುದುರೆ ಜೊತೆಗೆ ರೈತ ಸಾಕಿರೋ ಒಂದು ಹಾಡಿರುತ್ತೆ. ಆ ಹಾಡು ಆ ಕುದುರೆ ಹತ್ರ ಹೋಗಿ ಮೋಟಿವೇಟ್ ಮಾಡ್ತಾ ಇರುತ್ತೆ. ಎದ್ದೇಳು, ಎದ್ದು ಓಡಾಡು, ನೀನು ಓಡಾಡಿಲ್ಲ ಅಂತ ಹೇಳಿದ್ರೆ ಔಷಧಿ ಕೊಡ್ತಿದ್ದಾರಲ್ಲ ಅದು ಕೊಟ್ಟು ನೀನು ಎದ್ದು ಓಡಾಡಿಲ್ಲ ಅಂತ ಹೇಳಿದ್ರೆ ನಿನ್ನ ಸಾಯಿಸ್ಬಿಡ್ತಾರೆ ಅಂತ. ಸೊ ಆ ಕುದುರೆ ಏನು ಹೇಳಿದ್ರು ಹಾಡಿನ ಮಾತು ಕೇಳ್ತಾನೆ ಇರಲ್ಲ. ಆಮೇಲೆ ಏನಾಗುತ್ತೆ, ಸರಿ ರೈತ ಔಷಧಿ ಹಾಕ್ತಾನೆ. 1 ವಾರ ಕಳೀತು, 2 ವಾರ ಕಳೀತು, ಏನೂ ಪ್ರಯೋಜನ ಆಗಿಲ್ಲ. ಸೊ ರೈತ ಮೆಡಿಷನ್ ಮೀನ್ಸ್ ಮುಗ್ಸೋಕೆ ತರೋಕ್ಕೆ ಅಂತೇಳಿ ಸಿಟಿಗೆ ಹೋಗ್ತಾನೆ. ಸೊ ಆ ಗ್ಯಾಪಲ್ಲಿ ಮತ್ತೆ ಆ ಹಾಡು ಬಂದು ಆ ಕುದುರೆನ ಕನ್ವಿನ್ಸ್ ಮಾಡುತ್ತೆ, ಇದು ನಿನಗಿರೋ ಲಾಸ್ಟ್ ಚಾನ್ಸು, ಔಷಧಿ ತರಕ್ಕೆ ಹೋಗಿದ್ದಾರೆ, ಅವ್ರು ಬರೋಕ್ಕೆ ಮುಂಚೆ ಎದ್ದೋಡಾಡು, ಪ್ಲೀಸ್ ಎದ್ದೇಳು ಎದ್ದೇಳು ಅಂತೇಳಿ ಮೋಟಿವೇಟ್ ಮಾಡಿ ಏನೆಲ್ಲ ಮಾಡಿ ಎದ್ದೇಳಿಸುತ್ತೆ. ಸೊ ರೈತ ವಾಪಸ್ ಬರುವಾಗ ಹಾಡು ಆ್ಯಂಡ್ ಕುದುರೆ ಎರಡು ಖುಷಿಯಾಗಿ ಹೊಲ ತುಂಬ ಓಡಾಡ್ತಿರುತ್ತೆ. ರೈತನಿಗೆ ಫುಲ್ ಶಾಕು. ಆ್ಯಂಡ್ ಖುಷಿಲಿ ಏನು ಮಾಡ್ತಾನೆ ಅಂದರೆ ಆ ಹಾಡನ್ನ ಕಡಿದ್ಬಿಟ್ಟು ಎಲ್ರಿಗೂ ಊಟ ಹಾಕಿಸ್ತಾನೆ, ಮಟನ್ ಬಿರಿಯಾನಿ. ಸೊ ನೀತಿ ಪಾಠ ಏನು ಅಂದರೆ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೋಗಿ ನಿಮ್ಮದನ್ನು ಕಳ್ಕೊಳ್ಳೋದಕ್ಕಿಂತ ನಿಮ್ಮ ಪಾಡಿಗೆ ನೀವಿರೋದು ಬೆಟರ್. ಐ ಹೋಪ್ ಇಟ್ ಹೆಲ್ಪ್ಸ್. ಮಚ್ ಲವ್.